ಕೈಲಾಸ ಕಾಲ ಜಾರಿದರ ಕೈಲಾಸ ತಂಗ್ಯವ್ವ ಮನವ ಜಾರಿದರ ವನವಾಸ. ವಾವ್ರಿ ಅತ್ತಿಯರ ಎಷ್ಟು ಚಂದ ಹಾಡ್ತೀರಿ ನೀವು. ಅತ್ತಿರಿ ಒಂದು ಸೆಲ್ಫಿ ತಕೊಂಡ್ರಿ. ಚಲೋ ಆತಾಯೋ ನಿನ್ ಚಿಲ್ಕಿ ಹುಚ್ಚ. ಅತ್ತಿರಿ ಬೀಸ್ರಿ ಸ್ಮೈಲ್ ಅತ್ತಿ. ನನ್ನ ಮಗ ಹೇಳಿದ್ನ್ಯ ಬ್ಯಾಡ್ ಲೋಕಿ ಅಂತೇಳಿ. ಹೋಗಿ ಹೋಗಿ ಇಂಥ ಹುಚ್ಚು ಅದೇನದು ಚಿಲಿಕಿ ಹುಚ್ಚಿಂದನ್ನ ತಂದು ಜೋಡ್ ಮಾಡ್ಕೊಂತು ಕುಂತ್ರು ಚಿಲಿಕಿ ನಿಂತ್ರು ಚಿಲಿಕಿ. ಅಯ್ಯೋ ದೇವ್ರೆ ಶಿವ ಶಿವ ನೀನ ಕಾಪಾಡಪ್ಪ ನನ್ನ. ಯಾವ ಸಸಿ ಮುಂದ ಹೊಟ್ಟೆ ಸತ್ಯವ ಒಂದಿಟ್ಟು ನಾಷ್ಟ ಹಾಕ್ಕೊಡು. ಒಳ್ಳೆ ಒಂದು ತಾಸಾತ್ ನಾವು ಕುಂತು ನಾಷ್ಟಕ್ಕ. ಮಮ್ಮಿ ನಾಷ್ಟ ತಗೊಂಬಾ, ಎಷ್ಟೊತ್ತು ಮಾಡ್ತಿ? ಹೊಟ್ಟೆ ಬಾಸತ್ ನನಗ. ಯಾವ ನಿಮ್ಮ ಮಮ್ಮಿ ಅಲ್ಲ ಒಂದೊಂದು ಚಿಲಿಕಿ ತಕ್ಕೊಂತ ನಾಷ್ಟ ಮಾಡ್ಬೇಕಲ್ಲ ಅದಕ್ಕೆ ಅಷ್ಟು ಲೇಟ್ ಮಾಡಕತ್ತಾಳ. ರಂಗು ನಿಮ್ಮ ಮಾವ ಏನೇನು ಕೊಡ್ಲಿಲ್ಲ ನೋಡಿ ನಿನಗ. ಅದೊಂದು ನಿನ್ನ ಹೆಂಡತಿ ಕೊಟ್ಟು ಕಳಿಸಿದ, ಅದ್ರ ಜೊತೆ ಇನ್ನೊಂದು ಫ್ರೀ ಅಂತೇಳಿ ಅದೊಂದು ಮೊಬೈಲ್ ಕೊಟ್ಟು ಕಳಿಸಿದ್ನ. ಯಪ್ಪ ಇದೊಂದು ಇಲ್ಲಿ ಬಂದು ಕುಂತ್ರು ಚಿಲಿಕಿ ನಿಂತ್ರು ಚಿಲಿಕಿ ಗತೆ ಹಿಡ್ಕೊಂಡು ಅಡ್ಡಾಡಕ್ ಹತ್ತು ಬಿಡ್ತು ನೋಡು. ಅನುಭವಿಸ್ಲು ಅನುಭವಿಸು. ಅಯ್ಯ ತಂಗಿ ಒಂದ ಪ್ಲೇಟ್ ತಂದಿಲ್ಲ, ಒಟ್ಟರಿಗೆ ತರಂಗಿಲ್ಲ ನಾಷ್ಟ. ನಿಮ್ಗೆಲ್ಲ ಆಮೇಲೆ ಹಾಕೊಡ್ತೀನಿ ಅತ್ತೀರ. ಫಸ್ಟ್ ಪುಟ್ಟಿ ತಿನ್ನಿಸ್ತೀನಿ. ಪುಟ್ಟಿ ನೀನು ತಿನ್ನಿಸ್ತೀನಿ, ತಿನ್ನಿಸ್ಕೊಂತ ಒಂದು ಸೆಲ್ಫಿ ತಕೊಂಡ. ಮಮ್ಮಿ ನಂಗೆ ಹೊಟ್ಟಿಸ್ತೈತಿ, ಮೊದ್ಲೇಕ್ ನಾನು ತಿನ್ನಿಸ ಆಮೇಲೆ ಸೆಲ್ಫಿ ತಕೊಳಕಂತೆ. ಅದ ಮುಖ್ಯಗಿತ್ತೆ ನಿನಗೆ. ಯಾವ ಪುಟ್ಟಕ್ಕ ನಿಮ್ಮ ಮಮ್ಮಿ ಅಲ್ಲ ಹೆಂಗದ ಅಂದ್ರ ನಾವು ತಳ ಬಿದ್ವಿ ಅಂದ್ರ ಫಸ್ಟ್ ನಮ್ಮನ್ನ ಎಬ್ಸಂಗಿಲ್ಲ. ಅದ್ ತಡ್ರಿ ಎತ್ತಿ ಒಂದು ಚಿಲಿಕಿ ತಕೊಂತೀನಿ ಅಂತ ಹೇಳ್ತಾಳ ನಿಮ್ಮವ್ವ. ಅದ ಮುಖ್ಯಗಿತ್ತು ನಿಮ್ಮವ್ಗ. ಅಲ್ಲ ನೀಲವ ನಿನಗ ಕರೋನಾ ಇಂಜೆಕ್ಷನ್ ಹಾಕಿಸಿದಲ್ಲ ಬ್ಯಾನ್ ಎಲ್ಲಿಲ್ಲ ನನ್ನ ಕೈ. ಯವ್ವ ಪಾರವ್ವ ಯಾರಿಗೆ ಹೇಳಿದನ ಕೈ ಪುರಿ ಒಬ್ಬದಂಗ ಉಬ್ಬಿಟ್ಟಿತ್ತವ ನಮೂನಿ ಬಾತಿತ್ತು ಕೈ. ಯಾಕ ನನ್ ಕೇಳಕತ್ತಿಯಲ್ಲ ನಿನ್ ಕೈ ಬ್ಯಾನ್ ಆಗ್ಲಿಲ್ಲನ? ನಂದು ಏನ್ ಕೇಳ್ತಿ ಬಾರವ್ವ. ಯವ್ವ ಹಣೆ ಬರ ಆ ಇಂಜೆಕ್ಷನ್ ಹಾಕಿಸ್ಕೊಳಕ್ ಹೋದ್ನವ. ಅಲ್ಲೇ ನನ್ನ ಸೊಸಿನ ಹಿಂದಿಂದ ಬಂದಿತ್ತು. ಆ ಇಂಜೆಕ್ಷನ್ ಹಾಕೊಂಬಂದಾಗ ಅದೇನ ಚಲಿಕೆ ಅಂತವ, ಅದೇನ ಎಂತದ ಹಿಂಗ್ ಹಿಡ್ಕೊಂಡ್ ಫೋನ್ ಹಿಡ್ಕೊಂಡ್ ಮ್ಯಾಕ್ ಎತ್ತಿ ತಕ್ಕೊಂತಾರಲ್ಲ ಅದನ್ನ ತಕ್ಕೊಂತವ. ಮತ್ ಹೊಳ ಮನಿ ಬಂದಿಂದ ಅತ್ತಿಯಾರ ನಿಮ್ ಕೈ ಹೆಂಗೈತೆ ನೋಡನ್ ತಡ್ರಿ ಅಂತ ಅಂದಾಕಿನ ಬರೀ ಹಿಂಗ್ ಕೈ ಮ್ಯಾಕ್ ಎತ್ಸಾಕಿ ಆ ಚಲಿಕೆ ತಕ್ಕೊನಾಕಿ, ಮ್ಯಾಕ್ ಎತ್ಸಾಕಿ ಚಲಿಕೆ ತಕ್ಕೊನಾಕಿ. ಬರೀ ಇದನ್ನ ಚಲಿಕೆ ತಕ್ಕೊಂಡು ನೀಲವ್ವ ನನ್ನ ಕೈ ಆ ನಮೂನಿ ಆಗ್ಬಿಟ್ಟೈತೆವ ಯವ್ವ. ಹೌದು ಅಂದಂಗ ಮೆಣಸಿನ್ಕಾಯಿ ಲಗ್ನಕ್ಕೆ ಹೋಗಿ ಬಂದೇನ? ಹೆಂಗಾತ್ ಲಗ್ನ? ಹ್ಞೂನವ ಹೋಗಿ ಬನ್ನಿ. ಅದೇ ಸಸಿ ತಗತಿ ಬಿಡ. ಮುಂದೆ ಹಲ್ಲು ಅದಾವಲ್ಲ ಹೆರ್ಜು ಮನಿ ಯವ್ವ ಆಕಿವು. ಅದು ಏನು ನೋಡ್ತಾವ ಕಾಣ ಅದೇನೋ 5 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಾರಂತ ಬಿಡ. ಅದಕ್ಕೆ ತೆಗ್ದಂಗೆ ಐತದ ಮೂಳ. ಅಲ್ಲ ನೀನು ಅವನ ರೀನ್ ಚೇಂಜ್ ಇದ್ನ ಬಿಡ. ಸಿಕ್ಕಾಪಟ್ಟಿ ವಯಸ್ಸಾಗಿದ್ವ. ಮತ್ತು ಅಂತ ಹುಡುಗಿ ಕೊಡೋದು ಬಿಟ್ಟು ಇನ್ನೆಂಥ ಹುಡುಗಿ ಸಿಗ್ತಾಳೆ ಅವಂಗ. ಮತ್ತು ತೆಲಿಗೇನು ಕ್ಯಾಪ್ ಹಾಕೊಂಡಿದ್ನ ನಾವು ತಲೆ ಕೂದ್ಲನೇ ಇದ್ದಿದ್ದಿಲ್ಲ. ಅಯ್ಯೋ ಪಾರವ್ವ ಲಗ್ಗುನ್ ದಿನ ತೆಲ್ ತುಂಬ ಕೂದ್ಲಿದ್ದು ಅದೇನ ಏನೋ ಹಿಗ್ಗನ ಏನೋ ಅಂತಾವಲ್ಲ ಹಿಂಗೆ ತಲೆಯನ್ನು ಕೂದ್ಲು ಹಾಕೊಂತಾವಲ್ಲ ಅವನ್ನ ಹಾಕೊಂಡಿತ್ತದು. ಹೌದಾ ನಿಮ್ಮ ಮನೆ ಮಗಳು ವಿಮಲ್ ಇದಾಳಲ್ಲ ಆಕೆ ಮಗಳು ನೋಡಕ್ ಬಂದಿದ್ರಂತ. ಹೌದಾ ಯಾವ್ರೇನು? ನೋಡಕ್ ಬಂದಿದ್ರು. ನಾನು ಆ ಇಮ್ಲಿನೇ ಭಾಳ ಮಾತಾಡ್ಸಂಗಿಲ್ಲ ಬಿಡ. ಅದು 3 ಫೂಟ್ ಇತ್ತು ಬಿಡ ಆ ಹುಡುಗ. ಆ ಇಮ್ಲಿಗೆ ಅವನ್ನ ಸಿಗ್ಬೇಕು ನೋಡಿ ಹಳೆ ಆಗಿ. ಈಕೆ ಮಂದಿ ಕುತ್ಕೊಂಡು ಕಟ್ಟಿ ಕುತ್ಕೊಂಡು ಆ ನಮೂನಿ ಆಡ್ಕೊಂತಾಳಲ್ಲ ಅಂತ ಹಳೆಯ ಸಿಗ್ಬೇಕು. ಆಮೇಲೆ ಐತ್ ನೋಡಿ ಇಡೀ ಊರನ್ ಮಂದಿ ಕೆಳೆಯಂದು ಆಡ್ಕೊಂತಾರ. ಯಾಕ ರಾತ್ರಿ ನಿದ್ದಿ ಚಂದ ಮಾಡಿಲ್ಲನ? ಈಗ ಆಕಳ್ಸಕತ್ತಿ ಯವ್ವ. ಆಕಳ್ಸೋದು ನೋಡಿಲ್ಲ ಅಂದ್ರ ನಮ್ಮ ಸೊಸಿ ಫೋನ್ ಹಿಡ್ಕೊಂಡ್ ಬಂದಾಕಿನ ಚಲಿಕಿ ತೆಗ್ದ ಬಿಡ್ತಾಳ ನಿಂದು. ಅಯ್ಯ ಅದೆಂತ ಹಪ್ಸಸಿ ಐತಿ? ಕುಂತಿದ್ದು ನಿಂತಿದ್ದು ಆಕಳಿಸಿದ್ದು ಕೆಮ್ಮಿದ್ದು ಕ್ಯಾಕರಿಸಿದ್ದು ಚಿಲ್ಕಿ ತೆಗಿತೈತನ? ಹಣ್ಣವ ಹಣ್ಣ ಏ ಹಣ್ಣಾಕೆ ಯಾ ಹಣ್ಣು ತಂದೇವ? ಮಾವಿನಣ್ಣು ತಂದಿನ್ರಿ. ಬಾರ್ಯವ ಹಣ್ಣು ತಗೊಂತೀವ. ಅಕ್ಕರ ಹಣ್ಣಿನ ಪುಟ್ಟಿ ಇಳ್ಕೊ ಬರ್ರಿ. ಹೆಂಗ್ ಡಜನ್ ಅವ ಮಾವಿನಣ್ಣು? 120 ರೂಪಾಯಿ ಡಜನ್ ನೋಡ್ರಿ ಅಕ್ಕರ. ಅದ ಬಾತು ಕೇಳಕತ್ತೀನಿ ನೀನು 80 ರೂಪಾಯಿ ಡಜನ್ ಮಾಡ್ಕೊಡು. ಬರಂಗಿಲ್ರಿ ಅಕ್ಕರ. ಇನ್ನೇ ಈಗಾಗ ಇಲ್ಲೇ ನಿಮ್ಮ ಮನೆ ಎದುರುಗಡೆ ಅದಾರಲ್ರಿ ಅವ್ರು ತೊಗೊಂಡ್ರಿ 110 ರೂಪಾಯಿ ಕೆಜಿ ಕೊಟ್ಟು ಬಂದೀನಿ ನೋಡ್ರಿ ಅವ್ರಿಗೆ. ರೇನ್ ತೊಗೊಂಡಂಗೆ ಅಲ್ಲ ನೋಡು. ಆಕಿ ರೇಣಿ 110 ರೂಪಾಯಿ ಡಜನ್ಕ್ಕೆ ನಿನ್ನು ಮಾವಿನಣ್ಣು ತೊಗೊಂಡಿರ್ತಾಳ. ಯಾರ ಹತ್ರ ಹೇಳ್ತೇವ? ಆಕೆ ಹಂಗ ಸೀಪ್ ಹೋಗೋದು ಗೊಟ್ಟ ನೋಡಾಕಿ. ಎಷ್ಟು ಡಜನ್ ತಗೊಂಡ್ಲು? 3 ಡಜನ್ ತಗೊಂಡ್ರಿ ನೋಡ್ರಿ ಅವರು. ಅಯ್ಯ ಅವಳೆ ತಗೊಂಡ
ಅಲ್ರಿ ನೆಟ್ಟಕೊಂಡ ಹಣ್ಣು. ಆಕಿಗ ನಾ ರೊಕ್ಕ ಕೊಟ್ಟು ತೊಗೊಂಡಿರ್ತಾಳ ಅಂತ ಮಾಡಿ ಏನ ಅವ್ರ ಕಾಕ ಬಂದಾನ ಅದಕ್ಕೆ ಅಲ್ಲಿ ಅವ್ರ ಕಾಕನ ಕೈಲಿ ರೊಕ್ಕ ಇಸ್ಕೊಟ್ಟಿದ್ದ ಬಿಡ. ಆಕಿ ಎಷ್ಟು ಯಾಕೆ ಕೊಡೋಳಕ್ಕ? ನಾ ಮಾತ್ರ 90 ರೂಪಾಯಿ ಡಜನ್ ಕೊಡಾಕಿ ನೋಡು, ಇಡೀ ಪುಟ್ಟಿನ ತೊಗೊಂಡ್ಬಿಡ್ತೀನಿ ನೋಡು. ಹೆಂಗ್ ಮಾಡ್ತಿ ಕೊಡಾಕೆ ಒಲ್ಲೆ? ನಾವು 10 ಮಾರ್ಯಾರಿ, ಅದ್ರಾಗಿಂದ ನಮಗೂ 1 ರೂಪಾಯಿ ಹುಟ್ಬೇಕಲ್ರಿ. ಆಗಂಗಿಲ್ರಿ ಯಾಕಾರ ಬರಂಗಿಲ್ಲ ಬಿಡ್ರಿ. ಹೋಲ್ ಬಿಡ ಪಾರ ಅಕ್ಕ, 100 ರೂಪಾಯಿ ಕೊಟ್ಬಿಡುನು, ಇಬ್ರು ಅರ್ಧ ತೊಗೊಂಡ್ಬಿಡುನು ಅಂತ ಪುಟ್ಟ್ಯಾಗ. ಲತಾ ಯಾವ ಲತಾ, ಈ ಮಾಯಿನ ಪುಟ್ಟಿ ಒಳ ತಗೊಂಡ್ ಹೋಗ್ಬಾವೆ. ಬನ್ನಿರಿ ಅತ್ತಿ. ಈಗ ನೋಡ ಬಂದ್ ಅಂತಾಳ. ಫೋನ್ ಹಿಡ್ಕೊಂಡ ಬರ್ತಾಳ ನೋಡ್ಬೇಕಂದ್ರ. ಅಯ್ಯೋ ಅತ್ತಿರಿ ಮಾಯಿನನ್ರಿ, ನಂಗೆ ಭಾಳ ಇಷ್ಟ ನೋಡ್ರಿ ಅತ್ತಿ. ಹ್ಞೂ ನೀ ಇಷ್ಟಪಡ್ತಿ ಅಂತೇಳಿ ನಾನು ಮಾಯಿನನ್ ತೊಗೊಂಡಿದ್ದು. ಈ ಪುಟ್ಟಿ ತಗೊಂಡು ಒಳ ನಡಿ. ಅತ್ತಿರಿ ಒಂದು ಸೆಲ್ಫಿ ರೀ, ನೀವೆಲ್ಲರೂ ಕೈಯಾಗ ಮಾಯಿನನ್ ಹಿಡ್ಕೊಳ್ರಿ, ನಾನು ಒಂದು ಸೆಲ್ಫಿ ತಕ್ಕೋತೀನಿ. ಎಬಸ್ ನೋಡು ನಾನು ಸೊಸಿ ಹುಚ್ಚುಮುಳಿ. ಆಕೆ ಹೇಳ್ದಂಗೆ ನಾಕು ನೀನು ಸುಮ್ಮರು. ನನ್ನ ಸೊಸಿ ಏಟದಾಳ ಅನ್ನೋದು ನನಗೆ ಗೊತ್ತಿಲ್ಲ. ಆಕೆ ಬಿಟ್ಟಾನ ಆ ಚಲಿಕಿ ತಕ್ಕೋನು ಮಟ್ಟ ಬಿಡಂಗಿಲ್ಲ. ಆಕಿ ಆ ಹಣ್ಣು ಹಿಡಿಸಿ ಅದನ್ನ ತಕ್ಕೊಂಡಾಗ ಸಮಾಧಾನ ನೋಡೋದನ್ನ ಚಲಿಕಿನ. ಅತ್ತಿರಿ ಲಗು ಲಗು ಒಂದೊಂದು ಮಾಯಿನನ್ನು ಹಿಡ್ಕೊಳ್ರಿ ನೀವು ಕೈಯಾಗ. ಹಿಡ್ಕೊಂಡ್ಬಿಡಯವ ಒಂದೊಂದು ಹಣ್ಣು, ಯಾಕೆ ತಕ್ಕೊಂಡು ಹೊಲ್ದಕ್ಕ. ಅದೇನ ಚಲಿಕಿ ಎಂದಿಲ್ಲವ, ತಕ್ಕೋ ಕೈಯ ಮಾಯಿನ ಹಿಡ್ಕೊಂಡಿ ನೋಡ್ಯವ. ಅತ್ತಿರಿ ಸ್ಮೈಲ್. ಹಂಗಂದ್ರೆ ಏನಯ್ಯವ ನಮಗೆ ಗೊತ್ತಾಗಂಗಿಲ್ಲವ ಈ ಇಂಗ್ಲೀಷ್ ಪಂಗ್ಲೀಷು ಇಂಥವೆಲ್ಲ ಕುಸ್ ಕುಸ್ ಅಂತ ನನ್ನ ಮುಂದೆ ಹೇಳ್ಬೇಡ. ಏನಿದ್ರು ಅಚ್ಚ ಕನ್ನಡದಾಗ ಹೇಳಿ. ಓ ಮೈ ಗಾಡ್ ಅತ್ತಿರಿ ಸ್ವಲ್ಪ ನಗರಿ ಅಂತ ಹೇಳಿದಿನ್ರಿ. ಸಾಕ ನೀವು ನಕ್ಕಿದ್ದು. ಇನ್ ಮುಗಿತಾನೆ ನಿಂದ ಅದೇನೋ ತಕ್ಕೊಳಕತ್ತಿಯಲ್ಲ, ತಕೊಂಡ್ ಮುಗಿತಾಯ. ಹಣ್ಣಿನ ಪುಟ್ಟಿ ತಗೊಂಡು ಒಳ ನಡಿ, ಒಳಗೆ ಏನೇನು ಕೆಲಸ ಅದಾವ ಅದನ್ನ ಕೆಲಸ ಮಾಡಿ ಹೋಗು. ಅಲ್ಲ ನೀಲವ, ಆ ಮಲ್ಲವ್ವ ಸುಶಿನ್ನ ನಮ್ಮನೆ ಬಿಡ್ತಿತ್ತಂತಲ್ಲೋ, ಮಣ್ಣು ಅಳಾಕತ್ತಿತ್ತವ, ನೀರು ತುಂಬ್ಕೊಂಡ್ ಬರಕ್ ಹೋಗಿದ್ನ್ಯಾ, ಬನ ಅತ್ತತ್ತೆ ಹೇಳತ್ ನೋಡೋದು. ಅಯ್ಯ ಹುಡುಗಿ ಗಣ ಬಾಯಿ ಸತ್ತಿದ್ದೈತಿ. ಮೊನ್ನೆ ನಾನು ಬಿಡಿಸ್ಕೊಳಕ್ ಹೋದ್ರ ನನಗೆ ಬಾಯಿಗೆ ಬಂದಾಗ ಬೇಕು ಕಳಿಸಿಲ್ಲವ, ಯಾಕೆ ಬೇಕಂತೆ ಸುಮ್ಮನೆ ಬಂದ್ಬಿಟ್ನೆ. ಹಾಗ್ರೆ ಇಲ್ಲಕ್ಕೆ ಮಲ್ಲಿ ಮನೆ ಕಾಸಿ ಏನು ನೋಡೋಕ್ಕಾಗಿಲ್ಲ ಅಂತಲ್ಲ ಮಗ. ಅದೇನು ಒಂದಿಟ್ಟು ಚಂದಿಲ್ಲ ಅಂತ ಹುಡುಗಿ ಏನೋ ಆಡ್ಕೊಳಕತ್ತಿದ್ರು, ಹಂಗೆ ಒಂದಿಟ್ಟು ಕಿವಿ ಬಿತ್ತು. ನನಗೂ ಏನು ಹೇಳಿಲ್ಲ. ರೇಣಿ ಹತ್ರ ಇಂಥವೆಲ್ಲ ಇರ್ತಾವ, ಇಡೀ ಊರು ಸುದ್ದಿ ಹೊಡ್ಯಾಗ ಅಂತೇಳಿ ನಮ್ಮ ರೇಣಿ ಹತ್ರ ಇರ್ತಾವ ಇಂಥವು ಒಟ್ಟು. ಹೌದವಾ ರೇಣಿಂಗನ ಬೇಕು. ನಾವು ನೋಡುವ ಮಂದಿ ವಿಚಾರ ಒಟ್ಟ ಮಾತಾಡೋಕೆ ಹಂಗಿಲ್ಲ. ನಿನಗೂ ಗೊತ್ತೈತಲ್ಲ ನನ್ನ ಸ್ವಭಾವ. ಮೊನ್ನೆ ಏನಾಗೈತೆ ಗೊತ್ತೈತಿಲ್ಲ ನಿನಗೆ? ಶಂಕರಿಗೆ ಹಣಿಮಿಗೆ ದೊಡ್ಡ ಜಗಳ ಆಗೈತಿ. ಅಯ್ಯಯ್ಯ ಅಂತದೇನಾಗಿತ್ತ ಪರವಕ್ಕ? ಈಕೆ ಶಂಕರ್ ಸುಮ್ಮಿರ್ಬೇಕಿಲ್ಲ, ಬಡ ಬಡ ಹನುಮಂದು ಕುಳಿ ತುಡು ಮಾಡ್ಕೊಂಡ್ಬಿಟ್ಟ ಅಂತ. ಆಕಿ ಏನೋ ಬೇಕ್ ತಿಂದಿರ್ಬೇಕು ಬಿಡು ಅಂತೇಳಿ ಒಂದಿನ ಸುಮ್ಮತಾಳ. ಮತ್ತು ಮರುದಿನ ನಾನು ಹಂಗೆ ತಿಂಗಳಾನು ಗಂಟ್ಲೆ ಆಕೆ ತುಸ ಹೋಗಿಲ್ಲಂತ ಕೋಳಿ ಹಿಂದೆಗಡೆ ಕೈಯ ಸಿಕ್ಕಾಳ ಬಿಟ್ಟಾಳನ ಆಕಿ ಬೇಸೆ ಜಾಡ್ಸಿದ್ಲಂತ ನೋಡು. ಇನ್ನೊಂದು ವಿಷಯ ಗೊತ್ತಾತ ನಿನಗ? ಗೌರಿ ಗಂಡಗ ಜಗಳ ಆಗಿತ್ತಂತೇವ, ಧೂಮ್ಧಾಮ್ ಜಗಳ ಅಂತೇವ. ಅವತ್ತು ಹೊರಕ್ಕೆ ಅಂಗಳಕ್ಕೆ ಬಂದು ಲಡ್ತ ಪಡತ್ ಹತ್ತಿತ್ತಂತ ಜಗಳ. ಅವೇನಕ್ಕೆ ಜಗಳ ಮಾಡಿದ್ದು? ಅವಕೇನು ಬಂದಿತ್ತು ಗೂರಿ? ಏನು ದೊಡ್ಡ ವಿಷಯ ಅಲ್ಲ. ಊಟದಾಗೇನ ಒಂದು ಕೂದಲು ಬಂದಿತ್ತಂತೇವ, ಅವ ಆಕಿ ಕೂದಲ ಹಿಡ್ಕೊಂಡ್ ಬಂದು ಹೊರಗೆ ಅಂಗಳಕ್ಕೆ ಆಕಿ ನುಗ್ಗ ಕಡ್ದಾನಂತ ನೋಡು. ಅಯ್ಯ ಪಾಪ ಹಂಗತಿ ಆಗ್ಬಿಡದಿತ್ತವ ಆ ಹುಡುಗಿಗೆ. ಏನು ದೊಡ್ಡ ವಿಷಯ ಇರ್ತೈತಾನೆ, ಏನೋ ಮಾಡ್ರೊಳಗ ಒಂದು ಈಟ್ ಹೆಚ್ಚು ಕಡಿಮೆ ಆಗಿರ್ತೈತವ. ಒಂದು ಕೂದಲದರ ಬಿದ್ದಿರ್ತೈತಿ, ಒಂದು ಏನಾರ ಕಸ ಕಡ್ಡಿ ಹೋಗಿರ್ತೈತಿ. ಮಾಡ್ರೊಳಗ ಒಬ್ರು ಹೆಚ್ಚು ಆಗೋದು ಕಡಿಮೆ ಆಗೋದು ಬಿಡ. ನೀಲವ ಹಿಂಗತಿ ಬಡಿತಾರಲ್ಲ ಹಿಂಕಿನ, ಅದು ಹಗರ ಬಾಡಿಯಲ್ಲಿ ಬಿಡುವ.